ಮಂದಿ ಅಡ್ಡ ಉದ್ದುದ್ದ ಮಲ್ಗವ್ರೆ. ಎಂಟರ್ಟೈನ್ಮೆಂಟ್ ವರ್ಲ್ಡ್ ಅಲ್ಲಿ ಈಗ ಎಲ್ಲಿ ನೋಡಿದ್ರು ಬಿಗ್ ಬಾಸ್ದೇ ಹವಾ. ಪ್ರತಿ ಬಾರಿ ಹಲ್ಚಲ್ ಎಬ್ಬಿಸುವಂತೆ ಈ ಬಾರಿಯೂ ಸ್ಪರ್ಧಿಗಳ ಬಗ್ಗೆ ಹೊಸ ಹೊಸ ಅಪ್ಡೇಟ್ಗಳು, ಊಹೆಗಳು ಹಲ್ಚಲ್ ಎಬ್ಬಿಸಿವೆ. ಬಿಗ್ ಬಾಸ್ 12 ಇನ್ನೇನು ಸೆಪ್ಟೆಂಬರ್ ನಲ್ಲಿ ಶುರುವಾಗುತ್ತೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ. ಸ್ಪರ್ಧಿಗಳು ಯಾರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಿವೆ. ಈಗ ಹುಟ್ಟಿಕೊಂಡಿರೋ ಹೊಸ ಪ್ರಶ್ನೆ ಏನಂದ್ರೆ, ಈ ಬಾರಿಯ ಬಿಗ್ ಬಾಸ್ಗೆ ಮಾಧ್ಯಮ ಕ್ಷೇತ್ರದಿಂದ ಯಾರು ಹೋಗ್ತಾರೆ ಅನ್ನೋದು. ಅದನ್ನು ನಾವ್ ಹೇಳ್ತೀವಿ. ಅದಕ್ಕೂ ಮುನ್ನ ಇನ್ಸೈಡ್ ರಶ್ ನ್ಯೂಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಈಗಾಗಲೇ ಹಳೆಯ ಸೀಸನ್ ಗಳಲ್ಲಿ ರೆಹಮಾನ್, ಶೀತಲ್ ಶೆಟ್ಟಿ, ಗೌರಿ ಶಕ್ಕಿ, ಭಾವನಾ ಬೆಳಗೆರೆ, ಕಿರಿಕೀರ್ತಿ ಮತ್ತು ಸೋಮಣ್ಣ ಮಾಚಿವಾಡ ಮೊದಲಾದ ಪತ್ರಕರ್ತರು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಂಡಿದ್ದರು. ಈ ಬಾರಿಯ ಲೈನ್ ಅಪ್ ಗೆ ಸುದ್ದಿಗಾರರು ಮತ್ತು ಮಾಧ್ಯಮದ ಜನರು ಪ್ರಭಾವ ಬೀರಬಹುದು ಎನ್ನುವ ನಿರೀಕ್ಷೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಕೆಲವು ಪಟ್ಟಿ ಪ್ರಕಾರ ಪ್ರಸಿದ್ಧ ನ್ಯೂಸ್ ಆಂಕರ್ ಚಂದನ್ ಶರ್ಮಾ ಹೆಸರು ಮುಂಚಿತವಾಗಿ ಕೇಳಿ ಬರುತ್ತಿದೆ. ಇತ್ತೀಚೆಗೆ ಯಾವುದೇ ಸುದ್ದಿ ವಾಹಿನಿಯಲ್ಲಿ ಚಂದನ್ ಕಾಣಿಸುತ್ತಿಲ್ಲವಾದರೂ ಬಿಗ್ ಬಾಸ್ ಮನೆಗೆ ಅವರ ಎಂಟ್ರಿ ಸಾಧ್ಯತೆ ಬಗ್ಗೆ ಊಹಾಪೋಹೆಗಳು ಕೇಳಿ ಬರುತ್ತಿವೆ. ಹಾಸ್ಯಕ್ಕೆ ಹೆಸರುವಾಸಿಯಾದ ನಿರ್ದೇಶಕ ಹಾಗೂ ಯೂಟ್ಯೂಬ್ ಶೋ ಹೋಸ್ಟ್ ರಘುರಾಮ್ ಅವರು ಈ ಬಾರಿ ಸ್ಪರ್ಧಿಯಾಗಬಹುದು ಎಂಬ ಚರ್ಚೆ ಇದೆ. ತಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಹಳೆಯ ತಾರೆಯರನ್ನು ಸ್ಮರಿಸುತ್ತಿರುವ ಅವರು ಬಿಗ್ ಬಾಸ್ ನಂತಹ ಮನರಂಜನೆ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಹಾಗೆಯೇ ಹಿಂದಿನ ಬಾರಿಯಲ್ಲಿಯೇ ಬಿಗ್ ಬಾಸ್ ಮನೆಗೆ ಕರೆದಿರಬಹುದೆಂಬ ನಿರೀಕ್ಷೆ ಮೂಡಿಸಿದ್ದ ಜಯಪ್ರಕಾಶ್ ಶೆಟ್ಟಿ ಈ ಬಾರಿ ನಿಜವಾಗಿಯೂ ಎಂಟ್ರಿ ಕೊಟ್ರೆ ಪ್ರೇಕ್ಷಕರಿಗೆ ಸಂತೋಷವಾಗುವುದು ನಿಜ. ಶೆಟ್ಟಿಗ್ ಬಾ, ಕುಂಟೆಬಿಲ್ಲೆ ಆಡುವ ಬಾ ಎನ್ನುವ ಅವರ ಫೇಮಸ್ ಡೈಲಾಗ್ ಸಾಮಾಜಿಕ ಜಾಲತಾಣದಲ್ಲಿ ಈಗಲೂ ಟ್ರೆಂಡಿಂಗ್ ಆಗುತ್ತಿದೆ. ಹೀಗಾಗಿ ಇವರು ಈ ಬಾರಿಯ ಬಿಗ್ ಬಾಸ್ಗೆ ಎಂಟ್ರಿ ಕೊಡಬಹುದು ಅನ್ನೋದು ಒಂದಿಷ್ಟು ಜನರ ನಿರೀಕ್ಷೆ. ಇನ್ನೊಂದು ಹೆಸರು ಜಾನ್ವಿ. ಖಾಸಗಿ ನ್ಯೂಸ್ ಚಾನೆಲ್ ಒಂದರಲ್ಲಿ ಆಂಕರ್ ಆಗಿದ್ರು. ಬಳಿಕ ನಮ್ಮಮ್ಮ ಸೂಪರ್ ಸ್ಟಾರ್ ಮತ್ತು ಗಿಚ್ಚಿಗಿಲಿಗಳ ಶೋಗಳ ಮೂಲಕ ಎಂಟರ್ಟೈನ್ಮೆಂಟ್ ಜಗತ್ತಿಗೆ ಕಾಲಿಟ್ರು. ಇವರು ಕೂಡ ಬಿಗ್ ಬಾಸ್ ಮನೆಗೆ ಪ್ರವೇಶಿಸುವ ಮತ್ತೊಂದು ಅಭ್ಯರ್ಥಿ ಆಗಬಹುದು. ಇತ್ತ ದಿವ್ಯಾ ವಸಂತ್ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ಹೆಸರು. ಟಿವಿ ಆಂಕರ್ ಆಗಿದ್ದ ಅವರು ಕೆಲವೊಮ್ಮೆ ಟ್ರೋಲ್ ಹಾಗೂ ವಿವಾದಗಳ ನಡುವೆ ಚರ್ಚೆಗೆ ಬಂದಿದ್ದಾರೆ. ಇಂಥ ತೀವ್ರ ವ್ಯಕ್ತಿತ್ವಗಳನ್ನೇ ಬಿಗ್ ಬಾಸ್ ಹೆಚ್ಚು ಆಧರಿಸುವುದರಿಂದ ಅವರ ಎಂಟ್ರಿಗೂ ಅವಕಾಶವಿದೆ ಎಂದು ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಈ ಎಲ್ಲಾ ಊಹಾಪೋಹೆಗಳ ನಡುವೆಯೂ ಬಿಗ್ ಬಾಸ್ ಮನೆ ಯಾರಿಗೆ ನಿಜವಾಗಿಯೂ ಬಾಗಿಲು ತೆರೆದುಕೊಳ್ಳುತ್ತದೆ ಎಂಬುದು ಅಧಿಕೃತ ಪಟ್ಟಿ ಹೊರಬರುವ ತನಕ ರಹಸ್ಯವೇ. ಆದರೆ ಮಾಧ್ಯಮ ಮುಖಗಳು ಕೂಡ ಮನೆಯಲ್ಲಿ ಕಾಣಿಸಿಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.